ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಕುಕ್ಕರ್ ಇಕ್ಕಿದ್ದೀನಿ. ಇದು ಕುಕ್ಕರ್ ಏನಕ್ಕೆ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಸಾಂಬಾರು ಮಾಡೋದು ಯಾವ ಥರ ರೀತಿ ಅಂತ ನಾನು ನಿಮಗೆ ಹೇಳ್ತೀನಿ ಇವತ್ತು. ನೋಡಿ, ಹೀಗೆ ಪಾತ್ರೆ ಕುಕ್ಕರ್ ಇಕ್ಕಿನ ಸ್ಟವ್ ಮೇಲೆ ಗ್ಯಾಸ್ ಹಚ್ಚಿ ನೋಡಿ 1-2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ಕಡೆ ಬೇಳೆ ವಿಶಾಲ ಹಾಕಿ ಸಿಕ್ಕಿನ 4, ಈ ಕಡೆ ಮೆಂತ್ಯ ಸೊಪ್ಪು ಇಕ್ಕಿದ್ದೀನಿ. ನಾನು ತೊಳೆದು ಚೆನ್ನಾಗಿ ವಾಶ್ ಮಾಡಿ ಇಕ್ಕಿನ 4 ಈಗ ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋಣ. ಕರಿಬೇವಿಲ್ಲ, ಕರಿಬೇವು ಅದರಿಂದ ಕರಿಬೇವೇನು ಹಾಕ್ತಿಲ್ಲ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಕರಿಬೇವಿದ್ದರೆ ನೀವು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ 2 ಈರುಳ್ಳಿ ಕಟ್ ಮಾಡಿದ್ದೆ, 1 ಈರುಳ್ಳಿ ಕಟ್ ಮಾಡಿ ದಪ್ಪದು 1 ಈರುಳ್ಳಿ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಇದು ಫ್ರೈ ಜೊತೆ ಮತ್ತು ಮುದ್ದೆ ಜೊತೆ ಚೆನ್ನಾಗಿರ್ತಿದ್ವಿ, ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಈಗ ಈರುಳ್ಳಿ ಹಾಕಿದ್ಮೇಲೆ ಒಂದು 2 ನಿಮಿಷ ಈರುಳ್ಳಿ ಫ್ರೈ ಆಗಲಿ. ಇದರಲ್ಲಿ ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಜೊತೆ ಎಲ್ಲದಕ್ಕೂ ಚೆನ್ನಾಗಿರ್ತಿದ್ದು. ಈ ಥರ ಒಂದು 2 ನಿಮಿಷ ಫ್ರೈ ಆಗಲಿ ಇದು. ಆಮೇಲೆ ನೋಡಿ, ಈ ಥರ ಹಸಿಮೆಣ್ಸಿಗೆ ಖಾರ ಕೊಟ್ಟಿಕ್ಕೆ ನಾನು 3 ತುಂಬ ಟೇಸ್ಟ್ ಬರ್ತಿದ್ದು ಬೇಳೆ ಸಾಂಬಾರು ಜೊತೆಗೆ. ಯಾವ ಸಾಂಬಾರಿಗಾದರೂ ಈ ಥರ ಹಸಿಮೆಣ್ಸಿಗೆ ಕುಟ್ಟಿ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಬೇಕು ಅಂದ್ರೆ ಹಾಕೇಳಿ, ಇಲ್ಲಾಂದರೆ ಬೇಡ. ನಾನು ಖಾರದ ಪುಡಿ ಹಾಕೇಳಿ. ನಾನು ಕುಕ್ಕರಲ್ಲಿ ಯಾಕಪ್ಪ ಒಗ್ಗರಣೆಗೆ ಹಾಕ್ತಿದ್ದೀನಿ ಅಂದರೆ ಇದು ಬೇಳೆ ಬೇಯಿಸಿದ್ದೆ, ಅದರಲ್ಲೇ ಮತ್ತು ಬೇರೆ ಪಾತ್ರೆ ಏನಕ್ಕೆ ಅಂತೇಳಿ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ತಿದ್ದೀನಿ. ನಾವು ಈಗ ಈರುಳ್ಳಿ ಸ್ವಲ್ಪ ಮೆತ್ತು ಸ್ವಲ್ಪ ಇದಾಗಿದೆ ಎಣ್ಣೆಯಲ್ಲಿ. ಈ ಬೇಳೆ ಬೇಯಿಸಿದ್ವಲ್ಲ, ಈ ಬೇಳೆಗೆ ಜಾಸ್ತಿ ಗಟ್ಟಿ ಬೇಳೆ ಇತ್ತು ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ತುಂಬ ಟೇಸ್ಟ್ ಬರುತ್ತಿದ್ದು ಬೇಳೆ ಸಾಂಬಾರು ಜೊತೆ, ಅನ್ನದ ಜೊತೆ ಅಂತ ಸಕ್ಕತ್ತಾಗಿ ಟೇಸ್ಟ್ ಬರುತ್ತಿದ್ದು ಬೇಳೆ ಸಾಂಬಾರು. ನೋಡಿ, ಈರುಳ್ಳಿ ಆಗಿದೆ. ಟೊಮೊಟೊ ಹಾಕೋಣ. ಟೊಮೊಟೊ ನೋಡಿ, ಈಗ ನಾವು ಟೊಮೊಟೊ ಹಾಕಿದ್ವಲ್ಲ, ಟೊಮೊಟೊ ಫ್ರೈ ಆಗಿದೆ. ಈಗ ಏನು ಮಾಡೋಣ ಅಂದರೆ ಈ ಥರ ಹಸಿಮೆಣ್ಸಿಗೆ ಖಾರ ಕೊಟ್ಟಿದ್ವಲ್ಲ ಅದಕ್ಕೂ ಹಾಕೋಣಿಕ್ಕೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಕಿದ್ಮೇಲೆ ಈ ಥರ ಒಂದು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಇದು ಮೆಂತ್ಯ ಸೊಪ್ಪು ಇಕ್ಕಿದ್ದೀವಲ್ಲ, ಮೆಂತ್ಯ ಸೊಪ್ಪನ್ನ ಹಾಕೋಣಿಕ್ಕೆ. ಏಕೆಂದರೆ ಇದು ಬೇಳೆಲೆ ಹಾಕ್ಬಿಟ್ರೆ ತುಂಬ ಮೆತ್ತಗೋಗ್ಬಿಡುತ್ತೆ ಸೊಪ್ಪು ಇರೋದ್ರಿಂದ. ಅದರಿಂದ ಈ ಥರ ಒಗ್ಗರಣೆಗೆ ಹಾಕಿ ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಸಾಕಿದು ಚೆನ್ನಾಗಿ ಬೇಯುತ್ತೆ, ತಿನ್ನೋಕ್ಕೂ ಸಿಗುತ್ತೆ. ಇಲ್ಲಾಂದರೆ ಎಲ್ಲ ಬೇಯ್ದುಬಿಟ್ಟು ಎಲ್ಲ ಒಂದು ತರಕಾಗುತ್ತೆ. ಆದ್ದರಿಂದ ಇದಕ್ಕೆ ಹಾಕ್ಬಿಟ್ಟು ನೋಡಿ ಒಂದು 5 ನಿಮಿಷ ಇದೇ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ರೆ ಆಯಿತು, ರೆಡಿ ಆಗುತ್ತೆ. 5 ನಿಮಿಷ ಈ ಥರ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ನೋಡಿ, ಈಗ ನಾನು ಹಸಿ ಖಾರ ಕೊಟ್ಟಿದ್ನಲ್ಲ ಅದಕ್ಕೆ ಈ ಥರ ಸಾಂಬಾರು ಪುಡಿ ಹಾಕಿದ್ದೀನಿ. 1 ಸ್ಪೂನಷ್ಟು ಸಾಂಬಾರು ಪುಡಿ. ನಿಮಗೆ ಸ್ವಲ್ಪ ಖಾರ ಬೇಡ ಅಂತಂದರೆ ನೀವು ಖಾರದ ಪುಡಿನೇ ಹಾಕ್ಕೊಳ್ಳಿ. ಈ ಥರ ಬೇಳೆ ಬೇಯಿಸಿದ್ವಲ್ಲ ಅದಕ್ಕೆ ಈ ಥರ ಸಾಂಬಾರು ಪುಡಿ ಹಾಕಿದ್ದೀನಿ. ಮನೆಯಲ್ಲೇ ಮಾಡಿದ್ದು ನಾವು ದುಡ್ಡಿಗೆ ತಂದಿರೋದಲ್ಲ, ಇದು ರೆಡಿ ಮನೆಯಲ್ಲೇ ಮಾಡಿರೋದು, ಇದು ಹೋಮಿಡ್ಡು. ನೋಡಿ, ಈಗ ಸಾಂಬಾರು ಪುಡಿ ಹಾಕಿದ್ದಾಯಿತು. ಇದಕ್ಕೆ ನಾವು ಬೆಳಿಗ್ಗೆ ಹಾಕ್ತೀವಿ ಫಸ್ಟು ಸ್ವಲ್ಪ ಅಷ್ಟು ಒಂದು ಚಿಟಿಕೆ ಅಷ್ಟು ಅರಶಿನ. ಫಸ್ಟು 4 ಹಸಿಮೆಣ್ಸಿಕಾಯಿ ಹಾಕಿ 3-4, ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಮತ್ತು ಗರಂ ಮಸಾಲ 1 ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಮೆಂತ್ಯ ಎಲ್ಲ ಎಣ್ಣೆ ಫ್ರೈ ಆಗಿದೆ. ಈಗ ಈ ಥರ ಮಿಕ್ಸ್ ಮಾಡಿಬಿಡೋಣ ಫಸ್ಟು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ನೀವು ಮಾಡ್ಕೊಂತೀನಿ ನೋಡಿ. ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನ್ ಇದು. ನೋಡಿ ಫ್ರೆಂಡ್ಸ್, ಇಷ್ಟೇ. ನೋಡಿ, ಇದೊಂದು 5 ನಿಮಿಷ ಕುದಿ ಬಂದರೆ ರೆಡಿ ಆಯಿತು. ನೋಡಿ, ಬೇಳೆ ಸಾಂಬಾರು, ಮೆಂತ್ಯ ಸೊಪ್ಪಿನ ಬೇಳೆ ಸಾಂಬಾರು. ನೋಡಿ, ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುದ್ರೆ ಆಯಿತು ಫ್ರೆಂಡ್ಸ್, ಇದೊಂದು 5 ನಿಮಿಷ ಅಷ್ಟೇ. 2 ನಿಮಿಷ ಕುದ್ರೆ ರೆಡಿ ಬೇಳೆ ಸಾಂಬಾರು. ನಿಮಗೆ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ಮಾಡ್ಕೊಳ್ಳಿ, ನೀರು ಥರ ಇರಲಿ ಅಂದರೆ ನೀರು ಥರ ಮಾಡ್ಕೊಳ್ಳಿ. ನೋಡಿ.